ನಿಮ್ಗೇನು ಆಯ್ತಾ ಇಲ್ವಾ? ಅದೇ ಚಪ್ಲಿ ತಗೊಂಡ್ರೆ ಆಯ್ತದೆ. ನಿಮ್ಗೇನು ಚಪ್ಲಿ ಕಿತ್ತೋಯ್ತಾ? ಅವ್ನ ಯಾರೋ ಕಣ ಶಿವ ಅಂತೆ. ಹಲೋ, ಅಲ್ಲ ಪೊಲೀಸ್ ಅವ್ರಿಗೆ ಒಂದ್ ನಿಮಿಷ ಕೊಡ್ತೀನಿ ತಾಳಿ ಮಾತಾಡಿದಂತೆ. ಪೊಲೀಸ್. ನಮಸ್ಕಾರ ಎಲ್ಲ ನಗೋ ಮುಗ್ಧ ಮನ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಒಂದು ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋದಕ್ಕೆ ಮುಂಚೆ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸಿದ್ರೆ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ, ಟ್ರ್ಯಾಪ್ ಮಾಡ್ತೀನಿ. ರೈಟ್ ನಾವು ನನಗೆ ಪವಿತ್ರ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಇವ್ರು ನಾದ್ನಿ ಅಂತೆ, ಹೇಮಾ ಅಂತೇಳಿ ಇವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಮಾಡಿದ್ದಾರೆ ಮೆಸೇಜ್ನ. ಬನ್ನಿ ಈಗ ನಾವು ಕಾಲ್ ಮಾಡುವ. ಹೇಮಾ. ಅಲ್ಲ ಹಲೋ, ಯಾರು? ಇಲ್ಲಿ ನಾನು ಶಿವು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇದು ನೀವು ಹೇಮಾ ತಾನೆ? ಏನೇಣ ಯಾರು? ಹಾ, ಏನಾಗ್ಬೇಕಾಗಿತ್ತು ಅಂದೆ? ಏನೇನೋ ಆಗ್ಬೇಕು ಸದ್ಯಕ್ಕೆ. ಏನಂತಂದ್ರೆ ಇಷ್ಟೊತ್ತಾಯ್ತು ಅಂತಂದ್ರೆ ನನ್ಗೆ ಯಾಕೋ ಗೊತ್ತಿಲ್ಲ, ಒಂದು 3 ದಿವಸದಿಂದ ಒಂಥರ ಆವೇಶ ಬಂದಂಗೆ ಆಯ್ತದೆ. ಇಲ್ಲ ಯಾರ ಹತ್ರನಾದ್ರು ಜಗಳ ಮಾಡಬೇಕು, ಇಲ್ಲ ಯಾವ್ದಾರ ಒಂದು ಜಗಳ ನೋಡಬೇಕು, ಹಂಗೆ ಅನಿಸ್ತಾಯ್ತಲ್ಲ ನನಗೆ. ಸುಮ್ಮನೆ ಒಂಥರ ಕಸಿವಿಸಿ ಒಂಥರ ಇದು ತೊಳಲಾಟ, ಹೊಟ್ಟೆ ಒಳಗೆ ಮಿಕ್ಸಿ ಹಾಕ್ದಂಗೆ ಆಯ್ತೈತೆ. ಯಾರಣ್ಣ ನೀನು? ಶಿವು ಅಂತ ಅಂದ್ಬಿಟ್ಟು. ನಾನು ಒಬ್ಬನಿಗೆ ಹಿಂಗೆ ಅಥವಾ ಎಲ್ರಿಗೂ ಹಿಂಗೆ ಆಯ್ತೈತೆ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನಮ್ಮ ಯಜಮಾನ್ರು ಕೊಡ್ತೀನಿ ಕೇಳ್ರಿ ಒಂಚೂರ ಹೆಂಗಾಯ್ತದೆ ಅಂತ. ಅಲ್ಲ, ನಿಮ್ಗೇನು ಆಯ್ತಾ ಇಲ್ವಾ? ಅದೇ ಚಪ್ಲಿ ತಗೊಂಡ್ರೆ ಆಯ್ತದೆ. ನಿಮ್ಗೇನು ಚಪ್ಲಿ ಕಿತ್ತೋಯ್ತಾ? ಅವ್ನ ಯಾರೋ ಕಣ ಶಿವ ಅಂತೆ. ಹಲೋ, ಅಲ್ಲ ಪೊಲೀಸ್ ಅವ್ರಿಗೆ ಒಂದ್ ನಿಮಿಷ ಕೊಡ್ತೀನಿ ತಾಳಿ ಮಾತಾಡಿದಂತೆ. ಪೊಲೀಸ್. ಯಾವ ಸ್ಟೇಷನ್ ಅವರು? ನಾಗಮಂಗಲದವ್ರು. ಅಯ್ಯೋ, ಪೊಲೀಸಿಗೆ ಕೊಡ್ತೀನಿ ನಂಬರ್ ಕಟ್ ಮಾಡಿದ್ರೆ ಬಿಟ್ಬಿಡಕ್ಕಾಗುತ್ತಾ? ನಿನ್ನ ಜೊತೆ ನನ್ನ ಕಥೆ. ನೀವು ಡಯಲ್ ಮಾಡಿದ ಕಟ್ ಮಾಡ್ತಾ ಇದ್ದಾರೆ, ಮತ್ತೆ ಮಾಡೋದನ್ನ. ನಿನ್ನ ಜೊತೆ ನನ್ನ ಕಥೆ. ಹಲೋ ಹಲೋ, ಸುಮ್ಮನೆ ಲೂಸ್ ಥರ ಪೊಲೀಸವ್ರು ಕೊಡ್ತೀನಿ ಅಂತ ಅಂದ್ಬಿಟ್ಟು ಯಾಕೆ ಕಟ್ ಮಾಡ್ತೀರಾ? ಇಲ್ಲಾಂದ್ರೆ ಕೊಡಂಗಿರ್ ಕೊಡಬೇಕು, ಇಲ್ಲ ನೆಟ್ಟಿಗೆ ನೀವು ಮಾತಾಡಬೇಕು. ಇಲ್ಲಿ ನನ್ನ ಕಷ್ಟ ನನಗಾಗೈತೆ. ಇಲ್ಲಿ ಬಿಗ್ ಬಾಸ್ ಮುಗ್ದಾಗಿಂದ ಇಲ್ಲಿ ನಿಮ್ಗೊಂಥರ ಮೊಲ್ಲಗ್ರ ಥರ ಆಡ್ತೀರಲ್ಲ ನೀವು. ಯಾರಣ್ಣ ನೀವು? ಏಯ್ ಥೂ, ಹೋಗಿಯಲ್ಲಿ ಒಬ್ರು ಕಷ್ಟಕ್ಕೆ ಸ್ಪಂದಿಸೋದು ಕಲ್ತ್ಕೊಳ್ಳಿ. ಅದು ಬಿಟ್ಬಿಟ್ಟು ಒಳ್ಳೆ ತಿಕ್ಲು ಥರ ಹಿಂಗೆ ಯಾಕೆ ಹಿಂಗೆ ಆಡ್ತಿದ್ರಿ ನೀವು? ಅಣ್ಣ ಮಾಡಿರೋ ನೀನು ಫೋನ್ ತಿಕ್ ತರ ಆಡ್ತಾರೋ ನೀನು. ನನ್ಗೆ ಹೇಳ್ತೀಯಲ್ಲಣ್ಣ ನೀನು. ಪೊಲೀಸು ಕೊಡ್ತೀನಿ, ಅವರು ಕೊಡ್ತೀನಿ, ಇವರು ಕೊಡ್ತೀನಿ ಅಂತ ಅಂದ್ರೆ ಕೊಡಂಗಿರ್ ಕೊಡಬೇಕು, ಇಲ್ಲಾಂದ್ರೆ ನೆಟ್ಟಿಗೆ ಮಾತಾಡಬೇಕು. ನಿಮ್ಮ ಹತ್ರ ಏನ್ ಮಾತಾಡ್ಬೇಕು ಅಂತ ನಂಗೇನ್ ಅವಶ್ಯಕತೆ ಇಲ್ವಲ್ಲ. ಅದು ಬಿಟ್ಬಿಟ್ಟು ಹೆಂಗೋ ಆಡ್ಬಾರ್ದು. ಮಾತಾಡ್ಬೇಕು ಅಂತ ರೂಲ್ಸ್? ನನ್ ಫೋನ್ ನನ್ನಿದು. ನಾನು ಕೇಳ್ತಾ ಇರೋದು ಇಷ್ಟೇ. ನಾನು ಒಬ್ಬನಿಗೆ ಹಿಂಗೆ ಆಯ್ತಾಯ್ತೋ, ನಿಮಗೂ ಏನಾದ್ರು ಹಿಂಗೆ ಆಯ್ತಾಯ್ತಾ? ಏನಾದರೂ ಇದಕ್ಕಿದಂಗೆ ಆವೇಶ ಬರೋದು, ಅಥವಾ ಜಗಳ ನೋಡಬೇಕು ಅನ್ಸೋದು, ಅಥವಾ ಜಗಳ ಮಾಡಬೇಕು ಅನ್ಸೋದು, ಆ ಥರ ಏನಾದ್ರು ಆಯ್ತಾಯ್ತಾ ಏನಾದರೂ? ಯಾವ ಊರಣ್ಣ ನೀನು? ನಾನು ಮಂಡ್ಯದವ್ರೆ. ನಾವು ಮಂಡ್ಯದವ್ರಿಗಾದ್ರೆ ಮಂಡ್ಯದಲ್ಲಿ ಎಷ್ಟೊಂದ್ ಜನ ಇರ್ತಾರೆ ಕೇಳಿ. ನನ್ಗೇನು ಫೋನ್ ಮಾಡಿದಿರಾ? ನಿಮ್ಗೇನು ಆಯ್ತಲ್ವಾ? ಒಂಥರ ಕೋಪ ಬರೋದು, ಒಂಥರ ಜಗಳ ಮಾಡಬೇಕು ಅನ್ಸೋದು. ಅವ್ರ ಮೆಂಟ್ಲು ಆಗಿರ್ಬಂಗ ಆಯ್ತದೆ. ನೀವು ಮೆಂಟ್ಲೇನ? ಮೆಂಟ್ಲು ಕಟ್ ಮಾಡ್ಬಿಟ್ರಿ. ನಿನ್ನ ಜೊತೆ ನನ್ನ ಕಥೆ. ಅಲ್ಲ ಹಲೋ, ಯಾರ್ ಬೇಕು? ಇದ್ಯಾವುದು ಮಗಿ ಮಾತಾಡ್ತಾ ಇತ್ತಲ್ಲ? ಹಲೋ, ನಿಮ್ಮ ಅಮ್ಮಂಗೆ ಫೋನ್ ಕೊಡಪ್ಪ. ನಮ್ಮ ಅಮ್ಮ ಇಲ್ಲ. ದನ ಮೇಯ್ಸಕ್ ಹೋಯ್ತಾ? ಇಲ್ಲ ಕತೆ ಕಾಯಕ್ ಹೋಯ್ತಾ? ಇಲ್ಲ. ಹೂ ಮರಕ್ ಹೋಯ್ತಾ? ದಾದೆ ಉಣ್ಣಲಿಕ್ಕಾಯ್ತು. ಓಹೋ, ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಏನ್ ನಾಟಕ ಆಡೋದು ಅಂದ್ರೆ ಅಲ್ಲೇ ಕೊಡಪ್ಪ ಅಮ್ಮಂಗೆ. ಅಲ್ಲೇ ಆ ಮಗಿ ಹತ್ರನೂ ಕಟ್ ಮಾಡ್ಬಿಟ್ಟಲ್ಲ ಇಸ್ಕೊಂಡು. ಇವ್ರ ನಂಬರ್ ಯಾರು ಕೊಟ್ಟಿದ್ರು? ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಹಲೋ, ನಮಸ್ಕಾರ ಪವಿತ್ರ ಅವ್ರಿಗೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ಗೊತ್ತಾಯ್ತು ಯಾರು ಅಂತ? ಗೊತ್ತಾಯ್ತು. ಆರ್ ಜೆ ಸುನಿಲ್ ಅವ್ರ ತಾನೆ? ಹೆಂಗ್ ಗೊತ್ತಾಯ್ತು? ನಾನು ಯಾವಾಗಲೂ ನಿಮ್ ಪ್ರ್ಯಾಂಕ್ ಮಾಡಿದ್ನಾ? ಹೌದು. ಓಹೋ, ಅದೇ ನಂಬರ್ ಸೇವ್ ಮಾಡ್ಕೊಂಡ್ಬಿಟ್ಟಿದ್ರ. ಇರ್ಲಿ, ಯಾರ ನಂಬರ್ ಕಳಿಸಿದ್ರಿ? ಹೇಮಾ ಅಂತ. ಸರಿ, ಈಗ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು
ನಿಮ್ಮ ಕರೆಯನ್ನು ಅವ್ಳು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವಳೆ ಫೋನ್ ಅದೊಂದೇ ನಂಬರ್ ಇರೋದು ಅವ್ರ ಹತ್ರ. ಒಂದ್ ನಿಮಿಷ ಇನ್ನೊಂದ್ ನಂಬರ್ ಐತೆ ಮಾಡ್ತೀನಿ ರೀ. ಅಲ್ಲ ಯಾಕೆ ಫೋನ್ ಎತ್ತಲ್ಲ ಸ್ವಿಚ್ ಆಫ್ ಬರ್ತೈತ ಅವಾಗಿಂದ ಬಿಸಿ ಬರ್ತಿತ್ತು. ಯಾವಾಗ ಅವಾಗ್ಲೇ ಮಾಡ್ದೆ. ಯಾರೋ ಫೋನ್ ಮಾಡಿದ. ಹಾ ನನ್ ಫೋನ್ ಮಾತಾಡ್ದೆ. ಹಾ ನನ್ ಫೋನ್ ಮಾಡು ಸ್ವಿಚ್ ಚಾರ್ಜರ್ ಹಾಕಿ ಕೊಟ್ಟಿದ್ದೆ ಅವಳು ಒಳಗೆ ಮಡಗಿದೀನಿ. ಮಾಡಿ ಚಾರ್ಜರ್ ಹಾಕ್ತೀನಿ ಈಗ. ಸರಿ ಬಂದಿದೆ ಇಲ್ಲ ಬಂದಿಲ್ಲ. ನಿನ್ ಫೋನ್ ಮಾಡ್ತೀನಿ ರಿಸೀವ್ ಮಾಡು. ಹಲೋ ಹೇಳು. ಏನಿಲ್ಲ ನಾ ಸ್ನಾನ ಮಾಡಕ್ ಹೋಗ್ತಾ ಇದೀನಿ. ಏನ್ ಹೇಳು. ಫೋನ್ ಬಿಸಿ ಬತ್ತಿತ್ತಲ್ಲ ಅಷ್ಟೊಂದು ಅವಾಗಿಂದ ಫೋನ್ ಮಾಡಿದ್ರು ಅದಕ್ಕೆ ಎತ್ಲಿವಲ್ಲ ಅಂತ ಕೇಳ್ದೆ. ಫೋನೇ ಮಾಡಿಲ್ವಲ್ಲ. 4 ಗಂಟೆ ಮುಂಚೆ ನಾ ಮಾಡಿದ್ದೆ ನಿನ್ ಬಿಸಿ ಬತ್ತು ಅದಕ್ಕೆ ಕಟ್ ಮಾಡ್ದೆ. ಫೋನೇ ಬಂದಿಲ್ವಲ್ಲ ನಿಮ್ದ್ರಿಂದ. ಯಾರ ಜೊತೆನಾರು ಮಾತಾಡ್ತಿದ್ರೆ ಹಂಗ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಯಾರೋ ಮಾಡಿದ್ರು ಅಂದೆ. ಯಾರೋ ಮಾಡಿದ್ರು ಮತ್ತೆ ಬಿಗ್ ಬಾಸ್ ಹೊಂಟಾಯ್ತಂತಲ್ಲ ಅದಕ್ಕೆ ಏನೋ ಒಂಥರ ಆಯ್ತಂತೆ. ಅದಕ್ಕೆ ಪೊಲೀಸ್ ಸ್ಟೇಷನ್ ಯಾರು ಹೊಂಟೋದ್ರು ಅಂತ. ಬಿಗ್ ಬಾಸ್ ಹೊಂಟಾಯ್ತು ಅಂತ. ಅದಕ್ಕೆ ನಿನ್ಗೆ ಯಾಕೆ ಮಾಡಿದ್ರು. ಕಾಣೆ ಯಾರು ಮಾಡಿದ್ರು ನನ್ಗೆ ಗೊತ್ತು. ಅಯ್ಯೋ ಸರಿ ನಿನ್ಕೊಂಡ್ ಮಾತಾಡು ಸ್ವಲ್ಪ ನೀನು. ಫೋನ್ ಮಾಡಿದ ಅಂತ ಅದಕ್ಕೆ ಯಾರು ಮಾಡಿದ್ರು ಅಂತ ಕೇಳ್ದೆ. ಅವ್ ಯಾವನೋ ಕಾಣೆ ಗೊತ್ತಿಲ್ಲ ಮಂಡ್ಯದನಂತೆ. ನಮ್ಮನೆ ಕೊಡ್ತೀನಿ ಪೊಲೀಸ್ ಅವ್ರು ಇಲ್ಲಿ ಪೊಲೀಸ್ ಕೇಳ್ಕೊಡ್ತೀನಿ ಮಾತಾಡಿ ಎಂದೆ ಅಷ್ಟೇ. ಹಂಗಂದ ತಕ್ಷಣ ಎದ್ರಿಕೊಂಡು ನಡಿಕೊಂಡು ನಾವ್ ಇಟ್ಬಿಟ್ವಾ. ನಿಮ್ಗಿಂತ ಮಗಿನೇ ವಾಸಿ ಇದೆ. ಎಷ್ಟೋ ಚೆನ್ನಾಗಿ ಮಾತಾಡ್ತು. ನೀವು ಒಳ್ಳೆ ಹೆಂಗ ಮಾತಾಡ್ತಿರಲ್ಲ. ಯಾರು ಹಿಂಗ್ ರಾಗ ಹೇಳ್ಕೊಂಡ್ ಮಾತಾಡಿ ಚೆನ್ನಾಗಿ ಮಾತಾಡ್ತಿರ. ಇಲ್ಲಿ ಪೊಲೀಸು ಗಿಲೀಸು ಅಂತ ಎದುರಿಸ್ಬಿಟ್ಟು ನಮ್ನ ಇಲ್ಲಿ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಳ್ಳೋದು. ಅದು ಸ್ವಿಚ್ ಆಫ್ ಆಗೋಯ್ತು. ಆಗೋಯ್ತದೆ ಅಲ್ಲಿ. ನಾನು ರೂಮಲ್ಲಿ ಚಾರ್ಜರ್ ಹಾಕಿದೀನಿ. ಚಾರ್ಜರ್ ಇಲ್ಲ. ಸಾಯಿ ಪರ್ಸೆಂಟ್ ಚಾರ್ಜರ್ ಇದ್ರೆ ಆಚೆ ಕಡೆಗೆ ಬಂದು ಮಾತಾಡು. ಹಲೋ ನೆಟ್ವರ್ಕ್ ಇಲ್ವೇನೋ ಅಲ್ಲಿ. ಅವರು ಇಂಟರ್ನ್ಯಾಷನಲ್ ಊರು ಅಣ್ಣ ಅವ್ರ ಊರಲ್ಲಿ. ಹಲೋ ಹಾ ಮಾತಾಡು. ಅನ್ನದ ಚಾರ್ಜರ್ ಇಲ್ಲ. ಚಾರ್ಜರ್ ಕಟ್ ಆಗ್ತದ ನೋಡಿ. ಈಗ ಅಲ್ಲಿ ರೂಮಲ್ಲಿ ಚಾರ್ಜರ್ ಹಾಕ್ಬಿಟ್ಟು ಮಾತಾಡ್ತಿದ್ದೆ. ಅಲ್ಲ ನಿಮ್ಗಿಂತ ಮಗಿನೇ ಎಷ್ಟೋ ವಾಸಿ ಅಲ್ಲ. ಎಷ್ಟೋ ಚೆನ್ನಾಗಿ ಮಾತಾಡ್ತದೆ. ನಾನು ಹಂಗೂ ಕೇಳಿದೆ ಮಗಿಗೆ ನಿಮ್ಮ ಅಮ್ಮ ಏನ್ ಕತೆ ಮೇಯ್ಸಕ್ ಹೋಗೈತೋ ದನ ಮೇಯ್ಸಕ್ ಹೋಗೈತೋ ಎಲ್ಲಿ ಹೋಗೈತೆ ಅಂತ ಕರೆಕ್ಟ್ ಆಗಿ ಹೇಳಿಲ್ಲ ಮಗಿ. ಅಣ್ಣ ನೀವೇನೋ ಪುಸ್ತಕ ಕೂತಿದ್ದೀರಿ. ನನ್ಗೆ ಯಾರು ಫೋನ್ ಮಾಡ್ಬಿಟ್ಟು ನನ್ ಸಿಕ್ಕಾಸ್ ನೋಡ್ದಲ್ಲ ನನ್ಗೆ ಏನೋ ಒಂಥರ ಆಯ್ತದೆ. ನನ್ಗೆ ಬಿಗ್ ಬಾಸ್ ಏನೋ ನಾನು. ಮತ್ ಇನ್ನೇನ್ ನೋಡ್ತೀರಿ ನೀವು ಬರೀ ಧಾರಾವಾಹಿಗಳ. ಆ ಪವಿಗೇನ್ ಕೆಲ್ಸ ಇಲ್ಲ. ಅವ್ರ ಕೇಳಿ ಮಾತಾಡಿ. ನಿಮ್ಗೆ ಏನ್ ಸಿಕ್ಕಾಪಟ್ಟೆ ಕೆಲಸ ಅನ್ನೋಂಗಾರೆ ಪಾಪ. ಹಾಲ್ ಕರಿಬೇಕು, ಮೇವ್ ಹಾಕ್ಬೇಕು, ಹಸಿ ಕಟ್ಟಾಕ್ಬೇಕು, ದನ ಕಟ್ಟಾಕ್ಬೇಕು. ನಮ್ಮ ಅತ್ತೆ ಇದ್ರೆ ಪುಸ್ತಕ ಕುತ್ಕೊಂಡ್ ಮಾತಾಡಿನಿ. ನಮ್ಮ ಅತ್ತಿಲ್ವಲ್ಲ ನಂಗೆ ಪುರ್ಸೋತಿಲ್ಲ. ಹಂಗಾರೆ ನಿಮ್ ಮನೇಲಿರೋ ಕೆಲಸ ಎಲ್ಲ ಮಾಡ ನಿಮ್ಮ ಅತ್ತೆನೆ. ನೀವು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಟಿವಿ ನೋಡೋದು ರಿಮೋಟ್ ಹಿಡ್ಕೊಂಡು. ಸರಿ ಬಿಡಿ, ಒಳ್ಳೆ ಬುದ್ಧಿ ಕಲ್ತಿದ್ದೀರಾ. ಯಾಕೆ ಹಿಂಗ್ ಆಡೋದು ನೀವು? ಯಾರು ನೀವ್ ಯಾಕೆ ಹಿಂಗ್ ಆಡೋದು? ಕಟ್ಟಾಗೋಯ್ತು. ಅವ್ರ ಮನೆ ನೆಟ್ವರ್ಕ್ ಸಿಗಲ್ಲ. ವೆಲ್ ಸಖತ್ತಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮೂವ್ ಸಂಬಂಧ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.